ಇವಳನ್ನ ಹಿಂಗೆ ಬಿಟ್ಟರೆ ಆಗಲ್ಲ. ಯಾವಾಗ್ಲೂ ಕೆಲಸ ಮಾಡೋಕೆ ಇಕ್ಕಬೇಕು. ಏನು ಟಿ ವಿ ಫೋನ್ ಬಿಟ್ಟರೆ ಟಿ ವಿ ಬಿಟ್ಟರೆ ಫೋನು. ಇವಾಗ ಚಾರ್ಜ್ ಖಾಲಿ ಆಯ್ತೇನೋ, ಅದಕ್ಕೆ ಟಿ ವಿ ನೋಡ್ತಾ ಕುಕ್ಕರಿಸ್ಕೊಂಡವಳೆ ಅಲ್ಕಿಸ್ಕೊಂಡು. ಇವಳನ್ನ ಕೆಲ್ಸಕ್ಕೆ ಇಕ್ತಾ ಇರಬೇಕು, ಹಂಗಾದ್ರೆ ಮಾತ್ರ. ಇಲ್ಲ ಅಂದರೆ ನಮ್ಮನ್ನೇ ಮಾರಿಬಿಡ್ತಾಳ ಅಂತವಳು ಇವಳು. ನನಗೆ ಗೊತ್ತಾಯ್ತು. ಒಂದು ರಾಶಿ ಪಾತ್ರೆ ಇದ್ದಾವೆ ಸಿಂಕ್ನಾಗೆ, ಟಿ ವಿ ನೋಡ್ತಾ ಕೂತ್ಕೊಂಡವಳೆ. ದೇವಸ್ಥಾನಕ್ಕೆ ಹೋಗಿದಾರಲ್ಲ ನಮ್ಮ ಅತ್ತೆಯರು ಬರೋಷ್ಟೊತ್ತಿಗೆಲ್ಲ ಕೆಲಸ ಮಾಡೋಣ ಅನ್ನೋದೊಂದು ಸ್ವಲ್ಪನೂ ಗೊತ್ತಾಗಲ್ವೇ ನಿನಗೆ? ಈಗ ನಾವು ಊಟ ಮಾಡೋಣ, ಊಟ ಮಾಡಿದ ತಕ್ಷಣ ನನಗೆ ಪಾತ್ರೆ ತೊಳಿಬೇಕಂದ್ರೆ ಬೇಜಾರು ಕಾಣುತ್ತೆ. ಅಪ್ಪ ಪಾತ್ರೆ ತೊಳೆಯೋಕ್ಕಾಗಲ್ಲ, ಪಾತ್ರೆ ತೊಳೆಯೋ ಮಿಷಿನ್ ಒಂದು ತರಬೇಕು. ಪಾತ್ರೆನೇ ತೊಳೆಯೋಕ್ಕಾಗಲ್ಲ, ಒಂಥರ ಹೊಟ್ಟೆ ಎಲ್ಲ ಬರಾದಂಗೆ ಆಗುತ್ತೆ. ಪಾತ್ರೆ ತೊಳೆಯೋದು ಒಂಥರ ಚಿಂತೆ ಕಾಣುತ್ತೆ ನನಗೆ. ಏನು ಮಾಡೋದು? ಮುಚ್ಚ ಬಾಯಿ, ಇನ್ನು ಪಾತ್ರೆ ತೊಳೆಯೋ ಮಿಷಿನ್ ಅಂತೆ. ಇನ್ನು ನಿನಗೆ ಉಣ್ಸೋದನ್ನು ತಗೊಂಬಂದು ಕೊಡ್ತೀವಿ ಹೇಳು. ಎಲ್ಲ ಕಂಡಿದ್ಲು ಹಿಂಗೇನೆ, ಎಲ್ಲ ಇಕ್ಕೊಂಡೇನೆ ಬೆಳ್ಕೊಂಬಂದಿದ್ಲು ಇವಳು. ಎಲ್ಲ ಥರದ ಮಿಷಿನ್ಗಳು ಇಕ್ಕೊಂಡು ಎಲ್ಲ ಇವಳು ಸೇವೆ ಮಾಡೋ ಅಂಥ ಮಿಷಿನ್ಗಳೇ ಇಟ್ಕೊಂಡು ಬೆಳ್ಕೊಂಬಂದಿದ್ಲು. ಅಮ್ಮಂಗೆ ಮಾತಾಡ್ತಾಳೆ, ಬಾರ ಎದ್ದು ಬಾರೆ ತೊಳೆ ಬಾರೈ. ಓ ಥರ ಆಡ್ತಾಳೆ. ಅಲ್ಲ ನೀನು ಇಟ್ಬೇಡವೆ ಸ್ವಲ್ಪನಾ? ನಾನು ಇಷ್ಟೊಂದು ಅಳ್ಕೊಂಡಿದ್ಯಲ್ಲ, ಗಲೀಜು ಮಾಡ್ಕೊಂಡಿದ್ಯಲ್ಲ ಮನೆಯಾಗೆ. ಇನ್ನೆಂಥ ಕೊಳಕಪ್ರ ನಾನು ಯಾವತ್ತೂ ಹಿಂಗೆ ಮಾಡ್ಕೊಂಡಿಲ್ಲ ನಿನ್ನಂಗೆ ಗಲೀಜು. ಸಿಂಕ್ನಾಕೊಂದು ರಾಶಿ ಪಾತ್ರೆ ಹಾಕಿ ಅಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂಬುದು ಬೇಡವಾ ನಿನಗೆ? ಆಮ್ಲೆಟ್ ಮಾಡ್ಕೊಂಡು ತಿಂದಿದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಥೂ, ನಿಂದೊಂದು ಜನ್ಮನ. ನಿನಗೆ ಹೆಂಗೆ ಉಗುಳ್ಬೇಕೆ? ದೇವಸ್ಥಾನಕ್ಕೆ ಹೋಗಿರೋ ಅನ್ನೋದು ಒಂದು ಸ್ವಲ್ಪ ಪರಿಜ್ಞಾನ ಇಲ್ವೇನೆ ನಿನಗೆ? ಅಯ್ಯೋ, ಆಮ್ಲೆಟ್ ಮಾಡ್ಕೊಂಡು ತಿಂದರೆ ಏನಾಗುತ್ತತ್ತೆ? ನನಗೆ ಸಾಂಬಾರಾಗೆ ತಿನ್ನೋಕ್ಕಾಗಲಿಲ್ಲ. ಸಾಂಬಾರು ನೀನು ಮಸ್ಸಪ್ಪು ಮಾಡಿದ್ದ, ಮಸ್ಸಪ್ಪಿಗೆ ನನಗೆ ಏನಾದರೂ ಸೈಡ್ಸ್ಗೆ ಇರಬೇಕು. ಸೈಡ್ಸ್ಗೆ ಏನೂ ಇರಲಿಲ್ವಾ, ಅದಕ್ಕೆ ಆಮ್ಲೆಟ್ ಹಾಕೊಂಡು ತಿಂದೆ ಬಿಡತ್ತೆ. ಮುಚ್ಚ ಬಾಯಿ, ಯಾತನ ಖಾರನ ಉಪ್ಪಿನಕಾಯಿನ ಯಾತನ ಹಾಕೊಂಡು ತಿಂತಾರೆ. ಅಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀವಿ ಆಮ್ಲೆಟ್ ಮಾಡ್ಕೊಂಡು ತಿಂದಿಯಲ್ಲೇ, ನಾಚಿಕೆಗಲ್ವೇ ನಿನಗೆ? ಥೂ, ಅಲ್ಲ ನಿನಗೆ ಹೆಂಗೆ ಹೇಳ್ಬೇಕಿಲ್ಲೋ, ನಾನು ನೋಡ್ತೀನಿ. ಇವಳೆ ಜೀವಿತ, ನೀನು ಒಳ್ಳೆ ಮಾತನಾಗೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿತ್ಕೊಂಡು ಹೋಗೋದು ಕಲಿ. ಇಲ್ಲೂ ದವತಾರ ಮಾಡಬೇಡ ನಂತಾಗೆ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ನಮಗೆ ಸಾಕಾಗೈತೆ. ಮತ್ತೆ ನೀನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳ್ತೀಯ, ಸ್ವಲ್ಪ ಸಮಾಧಾನದಾಗಿರು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಹಿಂಗೆ ಆಡ್ತಾರ ಮನೆಯಾಗೆ? ಕಿರ್ಚಾಡೋದು ಅರ್ಚಾಡೋದು ಮಾಡ್ತಾರಾ? ಅಯ್ಯೋ ಏನತ್ತೆ ನೀನು ಹಿಂಗಾಡ್ತಾ ಇದೀಯಾ? ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ಮನಸ್ಸು ಸಮಾಧಾನವಾಗಿರಬೇಕು. ನೀನು ಜಗಳ ಮಾಡಬಾರ್ದು, ಅರ್ಚಾಡಬಾರ್ದು, ಕಿರ್ಚಾಡಬಾರ್ದು. ಸಮಾಧಾನದಾಗಿ ಎಲ್ಲರ ಹತ್ರ ನಗ್ನಗ್ತಾ ಇರಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಹಿಂಗಾಡ್ತಾರೇನತ್ತೆ? ಯಾರ ನಂಗೆ ಮಾಡಿದ್ಯಾ? ಬಂದು ನೋಡ್ದಕ್ಕೆ ಅದನ್ನು ಪಿತ್ತ ನೆತ್ತಿಗೆರಂಗೆ ಮಾಡಿದ್ಯಾ ಅಡುಗೆ ಮನೆ ನೋಡೋಗೆ? ಆಮ್ಲೆಟ್ ಮಾಡ್ಕೊಂಡು ತಿಂದು ಈರುಳ್ಳಿ ಸಿಪ್ಪೆ ಅಲ್ಲಿ ಇಲ್ಲಿ ಈರುಳ್ಳಿ ಸಿಪ್ಪೆ ಬಿಸಾಕಿ ಎಲ್ಲ ಹರಡಿ ಎಣ್ಣೆದು ಒಂದು ಕಡಿಕೆ ಹಂಚೆಲ್ಲ ಅದ್ರ ಮೇಲೆ ಇಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕಾಗ ಮಾಡ್ಕೊಂಡು ತಿನ್ನು ಬೇಡ ಅನ್ನಲ್ಲ. ಆದರೆ ಹಂಗೆ ಗಲೀಜು ಮಾಡೋದು ಮನೆಯಲ್ಲನ ಎಷ್ಟು ಗಲೀಜು ಮಾಡಿದ್ಯಾ? ಥೂ, ಅಲ್ಲ ಎಲ್ಲ ನೀಟಾಗೆ ಕಸ ಹೊಡೆದು ನೆಲ ಒರೆಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೇಳಿ ಎಲ್ಲ ಕ್ಲೀನಾಗೆ ನೀಟ್ ಮಾಡಿ ಹೋಗಿದ್ದೀನಿ. ನೀನೇನೇ ನಿಂತಳಾಗಿದೆಯಾ? ಎಲ್ಲ ಗಲೀಜು ಮಾಡಿ ಕುಕ್ಕರಿಸ್ಕೊಂಡು ಟಿ ವಿ ನೋಡ್ತಾ ಇದೆಯಲ್ಲ. ಕೆಲಸ ಮಾಡೋದು ಕಲಿಬೇಕು ಅಕ್ಕ, ನನ್ನ ತಗೆ ಇವೆಲ್ಲ ನಡೆಯಲ್ಲ. ನೀನೇನೇನಿದ್ರು ನನ್ನ ಹತ್ರ ಕೆಲಸ ಮಾಡ್ಬೇಕು ಅಷ್ಟೇ. ಇವೆಲ್ಲ ನಡೆಯಲ್ಲ ಕಣಕ್ಕ. ನಾನು ಒಳ್ಳೆ ಮತ್ತಾಗಿ ಹೇಳೋದಂತ ಹೇಳ್ತೀನಿ, ಏನೋ ಬಿಡು ಹೋಗ್ಲಿ ಅಂತ ಸುಮ್ಮನಿದ್ದೀನಿ. ಬಂದು ಅಕ್ಕ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಟ್ಬಿಡಿ, ನಾನು ಅಡುಗೆ ಮಾಡ್ತೀನಿ. ಅದಕ್ಕಾಗಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಿನ್ನಂಗೆ ಮನೆಯಾಗೆ ಬಿಟ್ಟು ಕೊಳ್ತೀನಲ್ಲ, ನಾನು ಕೆಲ್ಸಕ್ಕೆ ಹೋಗಿ ₹1 ದುಡ್ಡು ಇಟ್ಕೊಂಡಂಗೆ ನಮ್ಮ ಅಪ್ಪನ ಕೈ ಕೊಡ್ತೀನಿ ಗೊತ್ತಾ? ನಾನು ಇವಾಗ ನಾನು ಯಾಕೆ ಮಾಡೋಣ? ನೀನು ಮಾಡೋ ಕೆಲಸನ ನೀನು ಮಾಡಬೇಕು. ನಿನ್ನ ಮನೆ ಕೆಲಸ ನೀನು ಮಾಡಬೇಕು. ಮಾಡ್ತೀನಿ ನಾನು. ಬೆಳಗ್ಗೆ ಟೈಮ್ ಎಲ್ಲ ಮಾಡಲ್ವಾ? ನಾನು ಹೆಲ್ಪ್ ಮಾಡ್ತೀನಿ ತಾನೇ. ಬೆಳಗ್ಗೆ ಸಾಯಂಕಾಲ ನಾನು ಹೆಲ್ಪ್ ಮಾಡ್ತೀನಿ. ಏನಾದ್ರೂ ಕೆಲಸಕ್ಕೆಲ್ಲನ ನಮ್ಮ ಅಕ್ಕನ ನೋಡ್ಕೊತೀನಿ, ಎಲ್ಲ ಮಾಡ್ತೀನಿ. ನಮ್ಮ ಅಕ್ಕನ ರೂಮ್ಗೆ ಹಿಂಗೆ ಹೋಗಲ್ಲ, ನೋಡಲ್ಲ. ಇನ್ಮೇಲೆ ನನ್ನ ಮಗಳು ನೋಡ್ಕೊಂಡಿರ್ತೀನಿ. ತಿಂಡಿ ಅಡುಗೆ ಮನೆ ಕೆಲಸ ಏನಿದ್ರು ಅವಳಿಗೆ ಬಾಕ್ಸಿ ರೆಡಿ ಮಾಡೋದು ಎಲ್ಲ ನಾನು ಹಿಂದೆ ಕೆಲಸ ನೋಡಿ ಹೇಳಿರ್ತೀನಿ. ಮಾಡಲಿಲ್ಲ ಅಂದ್ರೆ ನಾವೇನು ಸುಮ್ಮನಿರೋದಿಲ್ಲ. ಅಲ್ಲ ಅತ್ತೆ, ಒಬ್ಬಳೇ ಮಾಡೋಕ್ಕಾಗುತ್ತಾ? ನಾನು ತಿಂಡಿ ಅಡುಗೆ ಮನೆ ಕೆಲಸ ಇಲ್ಲನ? ಅಯ್ಯಪ್ಪ ಇಲ್ಲಪ್ಪ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಒಂದು ಪಾತ್ರೆ ತೊಳೆಯೋ ಮಿಷಿನ್ ತಗೊಂಬಂದ್ರಿ ನನಗೆ. ಪಾತ್ರೆ ತೊಳೆಯೋ ಮಿಷಿನ್ ಅಂತ ಹೇಳೋಡು. ನಾನು ಇಷ್ಟೊಂದೆಲ್ಲ ದೇವ್ರು ಕೊಟ್ಟಿದ್ರು ನಾನೊಂದು ಸ್ವಲ್ಪನೂ ಉಬ್ಬಿಲ್ಲ ತಗ್ಗಿಲ್ಲ ಹಂಗಿದ್ದೀನಿ. ನಾನು ವಾಷಿಂಗ್ ಮಿಷಿನ್ ತಗೊಂಬಂದೆ ಬೇಡ ಅಂತಂದೆ. ನನ್ನ ಮಗ ಬೇಡ ಕಣಮ್ಮ, ಒಗ್ಯಕ್ಕಾಗಲ್ಲ, ನಮ್ಮ ಅಕ್ಕನ ಬೇರೆ ನೋಡ್ಕೋಬೇಕು, ಕೆಲಸ ಜಾಸ್ತಿ ಅಂತ ನನ್ನ ಮಗ ತಂದಿರೋದು. ಅನಾವಶ್ಯಕವಾಗಿ ನಾನು ಏನೂ ಖರ್ಚು ಮಾಡೋಕ್ಕೆ ಹೋಗಲ್ಲ ದುಡ್ಡ. ಅಷ್ಟು ಸುಲಭವಾಗಿ ₹10 ನಾನು ದೇವ್ರು ಕೊಟ್ಟವನೇ ಅಂತೇಳಿ ₹10 ಕಳಿಯಲ್ಲ. ಹಂಗಾಗಿ ಅದಕ್ಕೆ ದೇವ್ರು ಇವತ್ತು ನನ್ನ ಕಾಪಾಡ್ತಾ ಇರೋದು. ಸುಮ್ಮನೆ ಕೊಟ್ಟವನೇ ದೇವರು ಅಂತೇಳಿ ನಾನು ಖರ್ಚು ಮಾಡಿದರೆ ಇವತ್ತೇನು ಇರ್ತಿರ್ಲಿಲ್ಲ ನಿನಗೆ. ಇಲ್ಲೋಡೆ, ನಾವಂತೂ ಇನ್ಮೇಲೆ ನಿನ್ನ ತವ್ರ ಮನೆಗೆ ಕಳಿಸಲ್ಲ. ನಿಮ್ಮ ಅಮ್ಮ ಏನೂ ನಿಮ್ಮ ಅಣ್ಣ ಮಾಡಿರೋ ಕೆಲಸಕ್ಕೆ ಇಲ್ಲಿ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಹತ್ರ ಚೆನ್ನಾಗಿತ್ಕೊಂಡು ಹೋದ್ರೆ ನಿನಗಿಲ್ಲಿ ಜಾಗ ಇಲ್ಲ. ನಕ್ರ ಗಿಕ್ರ ಮಾಡಿದ್ರೆ ನಿನಗೇನೋ ಗ್ರಾಚಾರ. ಮತ್ತೆ ನನ್ನ ಪಾತ್ರೆ ಎಲ್ಲ ತೊಳ್ಕೊಂಡು ಈ ಅಕ್ಕನಾದರೂ ಏನು ಕೆಲಸ ಮಾಡಲ್ಲ. ಏನು ಯಾವಾಗಲೂ ಕೆಲಸ ಅಂತಿದ್ರೆ ಮನೆಗೆ ಬಂದಮೇಲೂ ಸ್ವಲ್ಪ ಪ್ರಾಜೆಕ್ಟ್ಗಳೆಲ್ಲ ಇರ್ತವೆ, ಅವಳು ಅವೆಲ್ಲ ಮಾಡಿ ಕಳಿಸ್ಬೇಕು. ಅವಳು ಕೆಲಸಗಳು ಜಾಸ್ತಿ.
ನಿನ್ನೇನು ಕೆಲ್ಸಕ್ಕೆ ಹೋಗ್ದಂಗೆ ಮನೆ ಕೆಲಸ ಮಾಡ್ಕೊಂಡು ಇರು ಅಂತೇಳಿ ನಾನು ನಿನ್ಗೆ ಹೇಳ್ತಾ ಇರೋದು. ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳಲ್ಲ, ಅದಕ್ಕೆ ಅವಳು ದುಡಿದಾದ್ರೂ ದುಡಿತಾಳೆ, ನಾನು ಅವಳನ್ನಾದ್ರೂ ನೋಡ್ಕೊಂತೀನಿ ನನ್ನ ಮಗಳನ್ನ. ನೀನು ಅವಳನ್ನು ನೋಡ್ಕೊಂಬಲ್ಲ ಏನಿಲ್ಲ ಅಂದಮೇಲೆ ಮನೆ ಕೆಲಸ ಎಲ್ಲ ನೀನೇ ಮಾಡ್ಬೇಕು ಕಡೆ, ಮತ್ತೆ ನನ್ನ ಮಗಳನ್ನು ನೋಡ್ಕೋಬೇಕಾಗುತ್ತೆ ನೀನು. ಯಪ್ಪ ಯಪ್ಪ ಯಪ್ಪ, ನಾನು ಅಯ್ಯಮ್ಮನ ನೋಡದ ವಾಸನೆ, ಥೂ, ಅಯ್ಯೋ ಮನೆ ಎಲ್ಲನ ಅವಳಿಂದ ಗಬ್ಬು ವಾಸನೆ ಬರುತ್ತೆ. ಏಯ್ ಇನ್ನೊಂದ್ಸತಿ ವಾಸನೆ ಗೀಸ್ನೆ ಅಂತ ಅಂದರೆ ಮಾತಾಡಿದರೆ ಸರಿ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ತಡಿ ಬರಲಿ ಅವನು, ಹೇಳ್ತೀನಿ. ಓ ಏನು ಅವತಾರ ಆಡ್ತಾ ಇದೀಯಾ? ಅಲ್ಲ ದೇವಸ್ಥಾನಕ್ಕೆ ಹೋಗಿದಾರಲ್ಲ ಅಮ್ಮಯ್ಯರು, ಇಲ್ವಲ್ಲ ಮನೆಯಾಗೆ. ನಾನು ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡೋಣ, ಮನೆಯಾಗೆಲ್ಲನ ಕೆಲಸ ಮಾಡಿ ಎಲ್ಲ ಮುಗ್ಸೋಣ ಅವ್ರು ಬರೋಷ್ಟರೊಳಗೆ ಅನ್ನೋದು ಏನಾದರೂ ಸ್ವಲ್ಪನೂ ನಿನಗೆ ಗೊತ್ತಾಗಲ್ವೇನೆ? ಎಷ್ಟು ದಿಮಾಕ್ ನೋಡಿ ಇವಳಿಗೆ. ಅದಕ್ಕೆ ಮತ್ತೆ ಎಲ್ಲ ಇದ್ದವ್ರನ್ನ ತಗೊಂಬಂದು ಎಲ್ಲ ಕುಂಡ್ರಸ್ದಂಗೆ ಆಗುತ್ತು. ಇಂಥವ್ರಿಗೆ ಜಂಬ ಜಾಸ್ತಿ. ಅದೇ ಕಾಣ್ದಂಗೆ ಇರ್ತಾವಲ್ಲ, ಅದಕ್ಕೆ ಇಲ್ಲಿ ಬತ್ತಿದಂಗೆನೆ ಏನೋ ಒಂಥರ ಜಂಬ ಪಡ್ತಾ ಇದ್ದಾಳೆ. ಇಲ್ಲೋಡು, ನಾನು ಬಡತನದಿಂದ ಬಂದವಳೇನೆ. ನಾವು ಹುಟ್ಟಾಗಿಂದಾನ ನಾವು ಬಡತನದಿಂದೆಲ್ಲ ಬಂದಿರೋವ್ರೇನೆ. ನಾವಿವತ್ತು ಬಡತನ ಅಂದ್ರೇನು, ಕಷ್ಟ ಸುಖ ಎಲ್ಲ ಅನ್ಭವಿಸ್ಕೊಂಡು ಬಂದಿರೋರೆ. ಆದರೆ ನಿನ್ನ ಥರ ದೌಲತ್ ಮಾಡಲ್ವೇ? ಬಡವರು ಇರ್ತಾರೆ, ಬಡವರು ಶ್ರೀಮಂತಕ್ಕೆ ಬಂದಾಗ ಅದನ್ನು ಹೆಂಗೆ ಉಪಯೋಗಿಸ್ಬೇಕು ಹಂಗೆ ಉಪಯೋಗಿಸ್ತಾರೆ. ನಿನ್ನಂಥವಳು ಏನಿಲ್ಲ ಕಣೆ, 3 ದಿವಸಕ್ಕೆಲ್ಲ ಮುಗಿಸಿ ಜೈ ಅಂದ್ಬಿಡ್ತೀಯ. ಓ ನಿನ್ನ ದಿಮಾಕು ಕಣೆ. ಇಲ್ಲೋಡೆ, ನಾನು ಹೇಳ್ತಾ ಇದ್ದೀನಿ, ಮನೆಯಾಗಳದ್ದು ಕೆಲಸ ಎಲ್ಲ ಮಾಡಿ ಮುಗಿಸ್ಬೇಕು. ನನಗೆ ಅಚ್ಚುಕಟ್ಟಾಗಿರ್ಬೇಕು ಮನೆಯಾಗ ಅಷ್ಟೇ. ರಾತ್ರಿ ಟೈಮ್ ನೀನು ಉಂಡು ಪಾತ್ರೆ ಎಲ್ಲ ಲಾಕ್ ಸಿಂಕಿ ಹಾಕಿ ಮನೆ ಕಂಡ್ರೆ ನಾನು ಕೇಳಲ್ಲ. ಎಲ್ಲ ತೊಳೆದಿಕ್ಕಿ ಅಡುಗೆ ಮನೆ ಎಲ್ಲ ಒರೆಸಿ ಮನೆ ಕಂಡ್ರೆ ನನಗೆ ನೆಮ್ಮದಿ. ಹಂಗೆ ಮಾಡ್ಬೇಕು. ನಾನು ಹೆಂಗೆ ಮಾಡ್ತಿದ್ನ ಹಂಗೆ ಮಾಡ್ಬೇಕೆ. ನೀನು ಮಾಡ್ದಾಗ ಮಾಡೋ ಅಂಥದ್ದಲ್ಲ ಕೆಲಸನ ಇಲ್ಲಿ. ನಾನು ಹೆಂಗೆ ಮಾಡ್ತಿದ್ನೋ ನನ್ನ ಮನೆಯಾಗ ಹೆಂಗೆ ನನ್ನ ಕೆಲಸ ನಾನು ಮಾಡ್ತಿದ್ನೋ ಹಂಗಿರಬೇಕು. ನಿನ್ನ ಮನೆಯಾಗೆ ನಿಮ್ಮ ಅಮ್ಮಯ್ಯರ ಮನೆಯಾಗ ನೀನು ಹೆಂಗೆ ಮಾಡ್ತಿದ್ದ ಹಂಗೆ ಮಾಡಬೇಡ. ಇಲ್ಲಿಗೆ ಹೊಂದ್ಕೊಂಡು ಹೋಗೋದಾದರೆ ಹೊಂದ್ಕೊಂಡು ಹೋಗು, ಇಲ್ಲ ಅಂತಂದರೆ ಇಲ್ಲಿ ಜಾಗನೇ ಇಲ್ಲ ನಿನಗೆ. ನೋಡಿ ಹೇಳಿರ್ತೀನಿ. ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ, ನಾವು ಮನೆಯಗಳದೆಲ್ಲ ನೋಡ್ಕೊಂಡು ಇಲ್ಲಿರೋದು ನೋಡ್ಬೇಕಷ್ಟೇ. ಇಲ್ಲಿ ನೋಡು, ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ಜೀವಿತ. ಹೋಗಿ ಪಾತ್ರೆ ಎಲ್ಲ ತೊಳಿಬಾ ಎದ್ದು ಬಂದು. ನೀವು ಅತ್ತೇದೊಂದಪ್ಪ, ಆಮೇಲೆ ತೊಳಿತೀನಿ ಅಂದರೂ ಕೇಳಲ್ಲ. ಏನು ಆತ್ರ? ಅಯ್ಯೋ ಒಂದು 5 ನಿಮಿಷ ಇರತ್ತೆ. ಏನು ಒಂದು 5 ನಿಮಿಷ ಲೇಟ್ ಆದರೆ ಸಾಕು, ಹೆಂಗೆ ಆಡ್ತಾ ಇರ್ತೀಯಲ್ಲತ್ತೆ. ಒಂದು 5 ನಿಮಿಷ ಸುಧಾರ್ಸೋಕ್ಕಾಗಲ್ವಾ? ಒಂದು 5 ನಿಮಿಷ ಸುಧಾರಿಸು, ಆಮೇಲೆ ಬೇಕಾದ್ರೆ ನಾನೆಲ್ಲ ತೊಳಿತೀನಿ. ಇವಾಗಿನ ಊಟ ಮಾಡಿದ್ದೀನಿ, ಊಟ ಮಾಡಿದ ತಕ್ಷಣ ನಾನು ತೊಳಿಬೇಕಂದ್ರೆ ಆಗಲ್ಲ, ಹೊಟ್ಟೆಲ್ಲ ಭಾರ ಆದಂಗೆ ಆಗುತ್ತೆ. ಅಯ್ಯೋ ಯಾರು ತೊಳಿತಾರಪ್ಪ ಅನ್ಸುತ್ತೆ ಪಾತ್ರೆನ. ನನಗೆ ಪಾತ್ರೆ ತೊಳಿಬೇಕಂದ್ರೆ ಬೇಜಾರು ಕಾಣುತ್ತೆ. ಬಂದು ತೊಳೆದ್ರೆ ಸರಿ ನೋಡಿ ಹೇಳಿರ್ತೀನಿ. ಆರಾಮ್ ತೊಳಿತಾಳ, ಅದು ಯಾಕೆ ತೊಳೆಯಲ್ಲ? ತೊಳಿಬೇಡ ನೀನು, ಬಾ. ಪಾತ್ರೆ ತೊಳಿಬೇಕಂದ್ರೆ ಬೇಜಾರು. ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗಂತೂ. ನಮ್ಮ ಅಮ್ಮನೂ ನಮ್ಮ ಅಣ್ಣ ಹೋದಾಗಿಂದ ಯಾಕೋ ಮನಸ್ಸೇ ಸರಿ ಇಲ್ಲ. ಒಂಥರ ಹೆಂಗೆ ಆಗ್ತೈತೆ ಅಂದರೆ ಮನಸ್ಸು ಹಂಗೆ ಆಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ಹೋಗು, ಇವ್ರು ಮದುವೆ ಅವ್ರಿಗೆ ಹೇಳ್ಬೇಕು ಫಸ್ಟ್ ಪಾತ್ರೆ ತೊಳಿ ಮಿಷಿನ್ ತಗೊಂಬನ್ನಿ ಅಂತ. ನನಗೆ ಪಾತ್ರೆ ತೊಳಿಬೇಕಂದ್ರೆ ಆಗಲ್ಲಪ್ಪ. ಅದರಲ್ಲೆಲ್ಲ ಆರಾಮಾಗಿ ಜೋಡಿಸ್ಬಿಟ್ಟು ಸುಮ್ಮನೆ ಆರಾಮಾಗಿ ಎಲ್ಲ ಹಾಕ್ಬಿಟ್ಟು ಸೋಪ್ ಆಯಿಲೆಲ್ಲ ಹಾಕ್ಬಿಟ್ಟು ಆರಾಮಾಗೆಲ್ಲ ಕಡೆ ಎಲ್ಲ ತೊಳ್ಕೊಳ್ತಾ ಇರುತ್ತೆ. ಎಲ್ಲ ಹಾಕ್ಬಿಟ್ಟು ಆರಾಮಾಗೆ ಇದ್ಬಿಡ್ಬೋದು. ನನಗೆ ಪಾತ್ರೆ ತೊಳಿಬೇಕಂದ್ರೆ ಆಗಲ್ಲ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ಹೋಗತ್ತ ಬಾರ್ ತಗೊಂಬಂದ್ಬಿಟ್ಟು ಅದರೊಳಗಡೆ ಹಾಕಿ ಪಾತ್ರೆ ಎಲ್ಲ ಜೋಡಿಸಿದ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಆಗಿಬಿಡುತ್ತೆ. ಅದ್ಬಿಟ್ಟು ಎಲ್ಲ ನಾವು ತೊಳಿಬೇಕಂದ್ರೆ ಆಗೋದೇ ಇಲ್ಲ. ಪಾತ್ರೆ ತೊಳಿಬೇಕಂದ್ರೆ ನನಗೆ ಬೇಜಾರು. ಏನು ಮಾಡೋಣ ಅನ್ನಿಸ್ತೈತೆ. ಹೋಗು, ಇವತ್ತೇ ಒಂದು ಕಡೆಗೆ ಹೆಂಗೆ ಆಡ್ತಾ ಇರುತ್ತೆ ಅಂದರೆ ಹಂಗೆ ಆಡ್ತಾ ಇರುತ್ತೆ. ಇವಾಗಂತೂ ನಮ್ಮ ಅಮ್ಮನೂ ನಮ್ಮ ಅಣ್ಣ ಹೆಂಗೆ ಮಾಡ್ದಾಗಿಂದ ಹೆಂಗೆ ಆಡ್ತಾ ಐತೆ ನಮ್ಮ ಅತ್ತೆ ಅಂತೂ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.